ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ವಿಜಯಲಕ್ಷ್ಮಿ ಟೇಲರ್ ಫ್ರೆಂಡ್ಸು. ನೋಡಿ, ಇವಳು ನಮ್ಮ ತಂಗಿ ಮಗಳು. ಇವಳಿಗೆ ಲೆಹಂಗಾ ಬ್ಲೌಸ್ ಹೊಲಿಬೇಕಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ. ನೋಡಿ, ಇವಳು ನಮ್ಮ ತಂಗಿ. ಇವರು ತುಂಬ ದಿನದಿಂದ ಫ್ರೆಂಡ್ಸ ನನ್ನ ಬಳಿ ಬಂದಿರಲಿಲ್ಲ. ಇವಾಗ ಬಂದಾರ. ನನಗೆ ತುಂಬ ಖುಷಿ ಆಗ್ಯದ ನೋಡಿ ಫ್ರೆಂಡ್ಸು. ನೋಡಿ, ಇದು ಸಾರಿ ಒಳಗಿನ ಬಟ್ಟೆ. ನಾನು ಸಾರಿ ಕಟ್ ಮಾಡಿ ಇಟ್ಕೊಂಡಿನಿ ಲೆಹಂಗಾಕ್ಕೆ. ಮತ್ತು ಲೈನಿಂಗು ತಂದೀನಿ. ನಾನು ಲೈನಿಂಗ್ ಇನ್ನೂ ಕಟ್ ಮಾಡಿಲ್ಲ, ಸಾರಿ ಅಷ್ಟೇ ಕಟ್ ಮಾಡೀನಿ ಲೆಹಂಗಾಗೆ ಇರೋಕ್ಕೆ. ಇದು ನೋಡಿ ಫ್ರೆಂಡ್ಸು, ಇದು ಲೈನಿಂಗು ನಾನು ಟೊಂಕು ಮ್ಯಾಲೆ ಪಟ್ಟಿ ಬರ್ತದಲ್ಲ ಫ್ರೆಂಡ್ಸು ಲೆಹಂಗಾಕ್ಕೆ, ಅದಕ್ಕೆ ಲೈನಿಂಗ್ ಕಟ್ ಮಾಡ್ಲಾಗತ್ತೀನಿ. ಇದು ಉಳ್ದದ್ದೇನದಲ್ಲ ನಾನು ಲೆಹಂಗಾಗೆ ಇರೋಕೆ ತೆಗೆದಿಟ್ಟೀನಿ ಫ್ರೆಂಡ್ಸ ಲೈನಿಂಗ್ ಬಟ್ಟೆ. ಇದು ನೋಡಿ ಸಾರಿ ಬಾರ್ಡ್ರ್, ಇದು ಕಟ್ ಮಾಡೀನೆಲ್ಲ ನಾನು. ಅದ್ರಾಗ ಉಳಿದಿರೋದು ಇದು ಸಾರಿದು ಬಾರ್ಡ್ರು. ಇದಕ್ಕೆ ನಾನು ಟೊಂಕ್ ಪಟ್ಟಿಗೆ ಎಷ್ಟು ಬೇಕಾಗ್ತದಲ್ಲ ಫ್ರೆಂಡ್ಸ್ ಅಷ್ಟು ಲೆಂತಿಗೆ ನಾನು ಕಟ್ ಮಾಡಿಕೊಂಡು ಇದನ್ನು ನೋಡಿ ಫ್ರೆಂಡ್ಸ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳತ್ತೀನಿ. ಈ ಥರ ಒಂದು ಸೈಡು ಫೋಲ್ಡ್ ಮಾಡ್ಕೊಳತ್ತೀನಿ. ಈ ಥರ ಸ್ಟಿಚಿಂಗ್ ಮಾಡ್ಲತ್ತೀನಿ ನೋಡಿ ಫ್ರೆಂಡ್ಸು. ನೋಡಿ ಫ್ರೆಂಡ್ಸ, ಇವರು ನಮ್ಮ ತಂಗಿ ತುಂಬ ದಿನದಿಂದ ನನ್ನ ಬಳಿ ಬಂದಿರಲಿಲ್ಲ. ಇವರು ಬೆಂಗಳೂರು ಇರ್ತಿರು. 15-20 ವರ್ಷ ಆಯಿತು ಫ್ರೆಂಡ್ಸ. ಈಕೆ ನಮ್ಮ ತಂಗಿ ಮ್ಯಾರೇಜ್ಗಿನ್ನ ಮೊದಲು ಅವ್ರ ಮನೆಯವರು ಅಲ್ಲೇ ಇರ್ತಿರು, ಬೆಂಗಳೂರಿಗೆ ಇರ್ತಿರು. ಅವರು ಅಲ್ಲೇ ಕೆಲಸ ಮಾಡ್ತಿದ್ರು. ಹಾಗಾಗಿ ಫ್ರೆಂಡ್ಸ ನಮ್ಮ ತಂಗಿ ಮ್ಯಾರೇಜ್ ಆದ್ಮೇಗೂ ಅವ್ರು ಮತ್ತೆ ಅಲ್ಲೇ ಇದ್ದರು. ಅವರು ಎಲ್ಲ ಹುಡುಗರು ಅದು ಎಲ್ಲ ಇವಾಗ ದೊಡ್ಡವ್ರು ಆಗ್ಯಾರ ಫ್ರೆಂಡ್ಸ. ಸ್ಕೂಲಿಗೆ ಅದು ಎಲ್ಲ ಹೋಗ್ತಾರೆ. ಈಗ ಏನಾಗ್ಯದ ಅಂತಂದ್ರೆ ಫ್ರೆಂಡ್ಸ, ಅವರು 1 ವರ್ಷ ಹಿಂದೆ ಈ ಕಡೆ ಬಂದಾರ ಫ್ರೆಂಡ್ಸ್. ಅವರು ನಮ್ಮ ಕಡೆ ಬಂದಾರ. ಆ ಕಡೆ ಅಲ್ಲಿ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗ್ಲಕತ್ತಿತ್ತು. ಹುಡುಗರದು ಫೀಸು ಮತ್ತು ಮನೆ ಬಾಡಿಗೆ ಎಲ್ಲ, ಲೈಟ್ ಬಿಲ್ಲು, ಕರೆಂಟ್ ಬಿಲ್ಲು. ಹಾಗಾಗಿ ಫ್ರೆಂಡ್ಸು ಭಾಳ ಹೈರಾಣ ಆಗ್ಲಕತ್ತರು ಅವರು. ನಮ್ಮ ಮನ್ಯಾಗ ಅವ್ರ ನಮ್ಮ ತಂಗಿ ಗಂಡ ಒಬ್ಬರೇ ಅವರು ಕೆಲಸ ಮಾಡೋದು. ನಮ್ಮ ತಂಗಿ ಮನೆಯಲ್ಲೇ ಇರ್ತಿದ್ರು. ಆಕಿನೂ ಫಸ್ಟ್ ಎಲ್ಲ ಹೋಗ್ತಿಳು ಫ್ರೆಂಡ್ಸ ಗಾರ್ಮೆಂಟ್ ಒಳಗೆ. ಅದು ಅಕ್ಕಿಗೆ ಒಂದು ಸ್ವಲ್ಪ ದಿನ ಹೋದ್ಮ್ಯಾಗ ಸ್ವಲ್ಪ ಅಕ್ಕಿಗೆ ಏನದಲ್ಲ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಮಾಡ್ಲಕತ್ತು. ಮಷನ್ಗೆಲ್ಲ ಹೀಟಾಗಿ ಅವಳಿಗೆ ಆರಾಮ್ ತಪ್ಪಲಾಗ್ತಿತ್ತು. ಹಾಗಾಗಿ ಅವಕ್ಕೆ ಬಿಟ್ಟಳು ಫ್ರೆಂಡ್ಸ ಕೆಲಸ, ಮನೆಯಲ್ಲೇ ಇರ್ಲತ್ತಿಳು. ಹಾಗಾಗಿ ನಮ್ಮ ತಂಗಿ ಗಂಡಗ ಸ್ವಲ್ಪ ಮನೆ ಎಲ್ಲ ಜೊಕ್ಕೊಂಡು ಹೋಗೋರ್ದಾಗ, ಸಂಭಾಳಿಸ್ಕೊಂಡು ಹೋಗೋರ್ದಾಗ ಕಷ್ಟ ಆಗ್ಲತ್ತಿತ್ತು ಫ್ರೆಂಡ್ಸ. ಊರ ಕಡೆ ಬಂದ್ರಾಯ್ತು, ಇಲ್ಲೇ ಊರ ಕಡೆ ಏನರ ಮಾಡಿದ್ರಾಯ್ತು, ಹುಡುಗರಿಗೆ ಕನ್ನಡ ಮೀಡಿಯಮ್ ಸ್ಕೂಲಿಗೆ ಹಾಕಿದ್ರಾಯ್ತು. ಸ್ವಲ್ಪ ಮನೆ ಬಾಡಿಗೆ ಕಡಿಮೆ ಇದ್ದಿದ್ದು ಇಟ್ಕೊಂಡು ಹೆಂಗೋ ಮಾಡ್ಕೊತ ಹೋಗಬೇಕು, ಅಲ್ಲೇ ಕೆಲಸ ನೋಡ್ಕೊಂಡು ಅಂಥೇಳಿ ಬಂದರು ಫ್ರೆಂಡ್ಸ. ನಾವು ಆದ್ರೆ ಅಷ್ಟೇ ಅಂದೆವು. ಅಲ್ಲೆಲ್ಲ ಒಬ್ಬರೇ ದುಡ್ದು ಆಗಲ್ಲ. ಇಬ್ಬರು ಮನ್ಯಾಗ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡಿದ್ರೆ ಆಗ್ತದೆ. ಒಬ್ರದ್ದು ಮನೆ ಬಾಡಿಗೆ ಅದು ಇದಾದ್ರೆ ಒಬ್ರದ್ದು ಮನೆಗೆ ಸ್ಕೂಲ್ ಫೀಸಿಗೆ, ಹುಡುಗರ ಸ್ಕೂಲ್ ಫೀಸಿಗೆ, ಮನೆಗೆ ಆಗ್ತದೆ. ನೀವು ಒಬ್ಬರೇ ದುಡ್ದು ಆಗಲ್ಲ ಬರ್ರಿ ಅಂಥೇಳಿ ನಾವು ಎಲ್ಲರೂ ಫೋರ್ಸ್ ಮಾಡಿದೆವು ಅವ್ರಿಗೆ. ಹಾಗಾಗಿ ಬಂದರು ಫ್ರೆಂಡ್ಸ್. ಅವರು ಬಂದಾದ್ಮ್ಯಾಗ ಭಾಳ ಹೈರಾಣ ಆದರು ಫ್ರೆಂಡ್ಸ್. ಅವರು ಅಲ್ಲಿಕ್ಕಿನ್ನ ಇಲ್ಲಿ ತುಂಬ ಕಷ್ಟ ಆಯಿತು ಅವ್ರಿಗೆ. ಯಾಕಂದ್ರೆ ಹೊಸಬ್ರು, ಕೆಲಸನೂ ಜಾಸ್ತಿ. ಅಲ್ಲಿ ನಮ್ಮ ತಂಗಿ ಗಂಡಗೆ ಕೆಲಸ ಎಲ್ಲಿ ಜಾಸ್ತಿ ಸಿಕ್ಕಲಿಲ್ಲ. ಮತ್ತು ಮನೆ ಬಾಡಿಗೆನೂ ಅಷ್ಟೇ. ಅಲ್ಲಿ ಎಷ್ಟು ಇತ್ತು ಫ್ರೆಂಡ್ಸ, ಇಲ್ಲಿನೂ ಅಷ್ಟೇ ಮನೆ ಸಿಕ್ಕು, ಅಷ್ಟೇ ರೆಂಟ್ ಒಳಗೆ ಮನೆ ಬಾಡಿಗೆ ಸಿಕ್ತು ಅವರಿಗೆ. ಹಾಗಾಗಿ ಮನೆ ಬಾಡಿಗೆ ಮತ್ತು ಇಲ್ಲಿ ಹುಡುಗರಿಗೆ ಅವರು ಅಲ್ಲೇ ಇಂಗ್ಲೀಷ್ ಮೀಡಿಯಮ್ ಕಲಿಸಿರೋದ್ರಿಂದ ಇಲ್ಲಿ ಕನ್ನಡ ಮೀಡಿಯಮ್ ಅವರಿಗೆ ಅಡ್ಮಿಷನ್ ಮಾಡ್ಕೊಲಿಲ್ಲ. ಹಾಗಾಗಿ ಫ್ರೆಂಡ್ಸು ಅವರು ಮತ್ತೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಹುಡುಗರಿಗೆ ಅಡ್ಮಿಷನ್ ಮಾಡಿದ್ರು ಅವರು. ಮತ್ತು ಎಲ್ಲ ದುಡ್ಡಿಗೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸಾಲ ತೆಗೆದು ಮತ್ತೇನು ಮಾಡೋದು ಇವಾಗ. ಅಲ್ಲಿದೆಲ್ಲ ಅವರು ಅಡ್ಮಿಷನ್ ಕೆತ್ಕೊಂಡು ಬಂದಿರು ಫ್ರೆಂಡ್ಸ. ಇಲ್ಲಿ ತಂದು ಮಾಡಬೇಕು ಅಂಥೇಳಿ. ಹಾಗಾಗಿ ಇರಲಿ ಅಂಥೇಳಿ ಅವರು 1 ವರ್ಷ 3 ಹುಡುಗರಿಗೆ ಅಡ್ಮಿಷನ್ ಇಂಗ್ಲೀಷ್ ಮೀಡಿಯಮ್ ಅಡ್ಮಿಷನ್ ಮಾಡಿದ್ರು ಫ್ರೆಂಡ್ಸು. ಮಾಡಿ ಆದ್ಮ್ಯಾಗ ಮತ್ತು ಅವರಿಗೆಲ್ಲ ಸ್ಕೂಲ್ ಫೀಸಿಂದು ಅದು ಮತ್ತು ಅವ್ರು ಹೈರಾಣ ಆಗ್ಲತ್ತರು ಫ್ರೆಂಡ್ಸ್. ಅಲ್ಲಿಕ್ಕಿನ್ನ ಇಲ್ಲೇ ಭಾಳ ಹೈರಾಣ ಆಗ್ಲಕತ್ತರು. ಇರಲಿ ಅಂಥೇಳಿ 1 ವರ್ಷ ಹೆಂಗಾರ ಮಾಡಿ ಕಳೆದ್ರು ಆಯಿತು ಅಂಥೇಳಿ ಫ್ರೆಂಡ್ಸು. 1 ವರ್ಷ ಅವರು ಹೆಂಗೋ ಮಾಡಿ ದಿನ ಕಳೆದ್ರು ಫ್ರೆಂಡ್ಸ. ಇವಾಗ ಮತ್ತು ಅವರು ರಿಟರ್ನ್ ಮತ್ತು ಬೆಂಗಳೂರು ಹೋಗಲಿಕ್ಕೆ ತಯಾರಾಗ್ಯಾರ ಫ್ರೆಂಡ್ಸ್ ಅವರು.
ಅದಕ್ಕೆ ನಾನು ನೀ ಹೋದೆ ಅಂದ್ರೆ ನಂಬಲ್ಲಿ ಬರ್ಲಿಕ್ಕಾಗಲ್ವ, ನೀನು ದೂರ ಆಗ್ತಿ, ಮತ್ತೆ ಬರಲ್ಲ ನೀನು, ಮತ್ತು ಹುಡುಗರು ಶಾಲೆ ಸೂಟಿ ಬಿದ್ದಾಗೆ ಬರಬೇಕು, ಹಾಗಾಗಿ 2 ದಿನ ಬಂದು ಹೋಗು ಅಂಥೇಳಿ ನಾನು ನಮ್ಮ ತಂಗಿಗೆ ಫೋನ್ ಹಚ್ಚಿದೆ ಫ್ರೆಂಡ್ಸು. ಬಂದಾರ ಫ್ರೆಂಡ್ಸ್ ಅವರು. ಅದ್ರ ಸಲುವಾಗಿ ನಾನು ಮತ್ತು ಇದು ಸೀರೆ ಏನದಲ್ಲ ಫ್ರೆಂಡ್ಸು ಅವರೇ ತಂದಿದ್ದು, ಲೆಹಂಗಾ ಬ್ಲೌಸು ಹೊಲಿ ಅಂತಂದು ಆಯಿತು ಸರಿ ಅಂಥೇಳಿ ನಾನು ಹೊಲಿದ್ರಾಯ್ತು ಅಂಥೇಳಿ ಹೊಲಿಲತ್ತೀನಿ ಫ್ರೆಂಡ್ಸ. ಇದು ಏನದಲ್ಲ ಫ್ರೆಂಡ್ಸ್, ಇದು ಸೀರೆ ಸ್ವಲ್ಪ ಹಾರ್ಡು, ಹಾಗಾಗಿ ಅದು ನಿಲ್ಗಿದು ಪ್ಲೇಟ್ ಸರಿಯಾಗಿ ಕಾಣಿಸಲ್ಲಾಗ್ಯದ ಫ್ರೆಂಡ್ಸು. ಸ್ಟಿಚಿಂಗ್ ಆದ್ಮೇಲೆ ಇದು ಇಸ್ತ್ರಿ ಮಾಡಿದ್ರೆ ನೀಟಾಗಿ ಕಾಣಿಸ್ತದೆ ಫ್ರೆಂಡ್ಸ, ಇಲ್ಲಾಂದ್ರೆ ಅಲ್ಲಿ ತನಕ ನೀಟ್ ಅನಿಸಲ್ಲ ಇದು ನೋಡಿ ಫ್ರೆಂಡ್ಸ್. ನಾನು ಇದು ನಿಲ್ಗೆ ಮಾಡ್ಕೊಳಕ್ಕೆ ನಾನು 5 ಇಂಚು ಗ್ಯಾಪ್ ಮಾಡಿ ಒಂದು ಪ್ಲೇಟಿಗೆ ಅರ್ಬಿ ತೊಗೊಳತ್ತೀನಿ ಫ್ರೆಂಡ್ಸು. ನೋಡಿ ಫ್ರೆಂಡ್ಸ್, ಅದು ಹೊಲ್ದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿ ತನಕ ಒಂದು ಸ್ವಲ್ಪ ಇದು ಏನದಲ್ಲ ನಿಲ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಫ್ರೆಂಡ್ಸ್. ಇದು ಹಾರ್ಡ್ ಇರೋದ್ರದಿಂದ ಅದಕ್ಕೆ ಲಾಂಗ್ ಆಗ್ತದೆ. ನಾನು ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ ಪೂರ್ತಿ ಸ್ಟಿಚಿಂಗ್ ಆದ್ಮೇಲೆ. ನೋಡಿ ಫ್ರೆಂಡ್ಸ, ನಮ್ಮ ತಂಗಿ ಬಂದಾಳಲ್ಲ, ಆಕಿ ಸ್ವಲ್ಪ ಆ ಕಡೆ ಬೆಂಗಳೂರು ಸೈಡ್ ಏನದಲ್ಲ ಫ್ರೆಂಡ್ಸು, ಖಾರ ಎಲ್ಲ ಸರಿಯಾಗಿ ಮಷನ್ ಒಳಗೆ ಕೊಟ್ಟಲ್ಲ ಫ್ರೆಂಡ್ಸು. ಅವರು ಅದು ಸರಿಯಾಗಿ ಕೊಟ್ಟಲ್ಲ ಖಾರ, ಸರಿ ಉಪ್ಪು ಹಾಕಿ ಅದು ಕೊಟ್ಟಲ್ಲ ಅಂಥೇಳಿ ಸರಿ ಇರಲ್ಲ ಖಾರ. ನೀನೇ ಕೊಟ್ಟಿಸ್ಕೊಡು ಅಕ್ಕ, ಆ ಕಡೆ ನಿಮ್ಮ ಕಡೆ ಎಲ್ಲ ಮಸಾಲೆ ಖಾರ ಸರಿಯಾಗಿ ಕೊಡ್ತಾರೆ, ನಾ ಎಲ್ಲ ದುಡ್ಡು ಕೊಡ್ತೀನಿ, ನೀನು ಬರೀ ರೆಡಿ ಮಾಡಿಕೊಡು ನನಗೆ ಅಂಥೇಳಿ ಅಂತಂದಳು. ಆಯ್ತವ ಸರಿ ಅಂಥೇಳಿ ನಿನ್ನೆ ಹೋಗಿ ಫ್ರೆಂಡ್ಸು ನನಗೆ ದುಡ್ಡು ಕೊಟ್ಟಿಳು ನಮ್ಮ ತಂಗಿ. ಹೋಗಿ ಮೆಣಸಿನ್ಕಾಯಿ ಮಸಾಲೆ ತೊಗೊಂಡು ಬಂದೆ. ನಾನು ತೊಗೊಂಡು ಬಂದು ನಾನು ನಮ್ಮ ತಂಗಿ ಎಲ್ಲ ಅದ್ರದ್ದು ಮಸಾಲೆ ಮೆಣಸಿನ್ಕಾಯಿ ಅದು ಎಲ್ಲ ಸೋಸಿ ಮತ್ತು ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿ ಕೊಬ್ಬರಿ ಎಲ್ಲ ಹೆಚ್ಚಿ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟಾಳ ಫ್ರೆಂಡ್ಸು. ನಾನು ಮಸಾಲೆ ಹುರಿದು ಫ್ರೆಂಡ್ಸು ನಾನು ಹೋಗಿ ಖಾರ ಅದು ಕುಟ್ಟಿಸ್ಕೊಂಬಂದು ಎತ್ತಿಟ್ಟಿನಿ ಫ್ರೆಂಡ್ಸ. ಎತ್ತಿಟ್ಟಾದ್ಮ್ಯಾಗ ಇದು ಏನದಲ್ಲ, ಇದು ಲೆಹಂಗಾ ಹೊಲಿಬೇಕಂತೇಳಿ ನಾನು ಇದು ಲೆಹಂಗಾನ ಸ್ಟಿಚಿಂಗ್ ಮಾಡ್ಲಕತ್ತೀನಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ್, ಈ ಥರ ಏನದಲ್ಲ ನಾನು ಸುತ್ತ ನೆರ್ಕಿ ಮಾಡ್ಕೊಂಡೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇದು ಲೈನಿಂಗ್ ಅದಲ್ಲ, ಇದು ಲೈನಿಂಗ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ನೋಡಿ ಫ್ರೆಂಡ್ಸ. ಇದನ್ನೂ ಅಷ್ಟೇ ಸಣ್ಣದಾಗಿ ಒಂದೊಂದು ಪ್ಲೇಟು ನಾನು ಹೊಲ್ಕೊಳತ್ತೀನಿ ಫ್ರೆಂಡ್ಸ್. ಇದ್ರ ಮೇಲೆ ಇವಾಗ ಏನು ನಾನು ಸಾರಿದೆಲ್ಲ ನೆರಿಗೆ ಮಾಡಿನಲ್ಲ ಫ್ರೆಂಡ್ಸು, ಅದ್ರ ಮೇಲೆ ನಾನು ಒಂದೊಂದು ಸಣ್ಣದಾಗಿ ನೆಲ್ಗೆ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊತು ಹೊಂಟಿ ನೋಡಿ ಫ್ರೆಂಡ್ಸು. ನೋಡಿ ಇದನ್ನು ಲೈನಿಂಗ್ ಹಚ್ಚೋದಾಯಿತು. ಇವಾಗ ಇದು ಏನದಲ್ಲ, ನಾನು ಟೊಂಕಿನ ಪಟ್ಟಿನ ಜಾಯಿಂಟ್ ಮಾಡ್ಲತ್ತೀನಿ ನೋಡಿ ಫ್ರೆಂಡ್ಸ್. ಇದು ಏನು ಲೈನಿಂಗ್ ಏನು ನಾನು ಅಟ್ಯಾಚ್ ಮಾಡಿ ಇಟ್ಕೊಂಡಿನಿಲ್ಲ ಟೊಂಕ್ ಪಟ್ಟಿಗೆ, ಅದು ಅಟ್ಯಾಚ್ ಮಾಡಿ ನಾನು ಈಗ ಒಂದು ಸೈಡು. ಈಗ ನೋಡಿ ಫ್ರೆಂಡ್ಸ್, ಮತ್ತೊಂದು ಸರಿ ಫೋಲ್ಡ್ ಮಾಡಬೇಕು. ಇದಕ್ಕೆ ಒಂದು ಸೈಡು ಅಟ್ಯಾಚ್ ಮಾಡ್ಕೊಂಡೀನಿ, ಮತ್ತು ಹಿಂಗೆ ಮ್ಯಾಲೆ ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳತ್ತೀನಿ ನೋಡಿ ಫ್ರೆಂಡ್ಸ. ಮಾಡ್ಕೊಂಡಾಯಿತು. ನಾನು ಈಗ ಅದು ಸ್ಟಿಚಿಂಗ್ ಟೊಂಕ್ ಪಟ್ಟಿಗೆಲ್ಲ ಸ್ಟಿಚಿಂಗ್ ಮಾಡ್ಕೊಂಡಾಯಿತು ನೋಡಿ. ಇವಾಗ ಒಂದು ಸೈಡ್ ಏನದಲ್ಲ, ಒಂದು ಸೈಡಿಗೆ ಒಂದು ಸ್ಟಿಚಿಂಗ್ ಹಾಕೋತೀನಿ ಫ್ರೆಂಡ್ಸ. ಇದಿಷ್ಟು ಪೂರ ಕಂಪ್ಲೀಟ್ ಆದ ಕೂಡಲೇ ನೋಡಿ ಇನ್ನೊಂದು ಸೇಫ್ಟಿಗೆ ನಾನು ಈ ಥರ ಸ್ಟಿಚಿಂಗ್ ಹಾಕ್ಕೊಂಡಾದ್ಮ್ಯಾಗ ನೋಡಿ ಫ್ರೆಂಡ್ಸ್, ಇದು ಏನದಲ್ಲ ಸೈಡಿಗೆ ಹೊಲಿಗೆ ಹಾಕ್ಕೊಂಡೀನಿ. ಹಾಕ್ಕೊಂಡಾದ್ಮ್ಯಾಗ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಲೆಹಂಗಾ. ನೋಡಿ ಈ ಥರ ಬಂದ ನೋಡಿರಿ ಫ್ರೆಂಡ್ಸ ಪ್ಲೇಟು. ಇದು ಏನದಲ್ಲ ಇಸ್ತ್ರಿ ಮಾಡಿದ್ಮ್ಯಾಗ ಸರಿಯಾಗಿ ನೀಟಾಗಿ ಕುಂದಿರ್ತದೆ ಫ್ರೆಂಡ್ಸ. ನೋಡಿ ಈ ಥರ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಬ್ಲೌಸು ಕಟ್ ಮಾಡ್ತೀನಿ ಫ್ರೆಂಡ್ಸ. ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೋತೀನಿ ನೋಡಿ. ಈ ಥರ ಬಟ್ಟೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇದು ಬಟ್ಟೆನ ನಾನು ಅಗಲ ಎಷ್ಟು ಬೇಕು ಅಂಥೇಳಿ ಸುತ್ತಾಡ್ತೀವಿ ಅಷ್ಟು ಕಟ್ ಮಾಡ್ಕೊಂಡು ತೊಗೊಂಡಿನಿ ಫ್ರೆಂಡ್ಸ. ಇವಾಗ ಇಲ್ಲಿ ನಾನು ಶೋಲ್ಡ್ರು ಮತ್ತು ಬೊಗಲು ಅಳತೆ ಹಾಕ್ಕೊಳತ್ತೀನಿ ಫ್ರೆಂಡ್ಸು. ಮತ್ತು
ಕೊಳ್ಳಿಗೆ ಎಷ್ಟು ಬರ್ತದೆ ನೋಡಿಕೊಂಡು ಹತ್ತಿ ಹಾಕೊಂಡು ತೊಗೊಳತ್ತೀನಿ ಫ್ರೆಂಡ್ಸ ಕೊಳ್ಳಿಗೆ. ಮತ್ತು ನೋಡಿ ಲೆಂತಿಗೆ ತೊಗೊಳತ್ತೀನಿ ನೋಡಿ ಫ್ರೆಂಡ್ಸ. ಅವ್ರದ್ದು 14 ಇಂಚದ ಫ್ರೆಂಡ್ಸು ಲೆಂತಿಗೆ ನೋಡಿ. ಇದು ನಾನು ಪ್ರಿನ್ಸೆಸ್ ಕಟ್ಟು ಸ್ಟಿಚಿಂಗ್ ಮಾಡ್ತೀನಿ ಫ್ರೆಂಡ್ಸು. ಬ್ಯಾಕ್ ಸೈಡ್ ಹುಕ್ಕಿಂದು ನೋಡಿ ಈ ಥರ ಒಂದು ತ್ರಿಕೋನ ಕಟ್ ಮಾಡ್ಕೊಳತ್ತೀನಿ ಫ್ರೆಂಡ್ಸ. ಫ್ರಂಟು ಇದು ನೋಡಿ ಫ್ರೆಂಡ್ಸ, ಪ್ರಿನ್ಸೆಸ್ ಕಟ್ಟೋರಿಗೆ ನಾನು ಈ ಥರ ಇದು ಹಾರ್ಮೋನಿಯಂ ಇದು ಬಗಲ್ ಏನು ರೌಂಡ್ ಅದಲ್ಲ ಫ್ರೆಂಡ್ಸ, ರೌಂಡಿಗೆ ಒಂದು ಈ ಥರ ಮಾರ್ಕ್ ಹಾಕ್ಕೊಂಡೆ ನಾನು. ಇವಾಗ ನೋಡಿ ಫ್ರೆಂಡ್ಸ, ಇದು ಪ್ರಿನ್ಸೆಸ್ ಕಟ್ಟೋರಿಗೆ ಮಾರ್ಕ್ ಹಾಕ್ಕೊಳತ್ತೀನಿ. ಸಿಂಪಲ್ಲಾಗಿ ಹಾಕ್ಕೊಳತ್ತೀನಿ ಫ್ರೆಂಡ್ಸ. ನೋಡಿ 1 ಇಂಚು ತೊಗೊಳತ್ತೀನಿ ಫ್ರೆಂಡ್ಸ್ ನಾನು ಟ್ಯಾಕ್ಸಿಗೆ. ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡೆ ನಾನು. ಮಾರ್ಕ್ ಹಾಕ್ಕೊಂಡು ಕಟ್ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ ಕಟ್ಟಿಂಗು. ನೋಡಿ ಫಸ್ಟು ಬಗಲ್ ಕಟ್ ಮಾಡ್ಕೊಳತ್ತೀನಿ ಫ್ರೆಂಡ್ಸ. ಬಗಲ್ ರೌಂಡ್ ಕಟ್ ಮಾಡಿಕೊಂಡು ನೋಡಿ ಇದು ಫ್ರಂಟು. ನೋಡಿ ಈ ಥರ ಇದು ಟ್ಯಾಕ್ಸ್ ಹಾಕ್ಕೊಂಡು ನೋಡಿ ಫ್ರಂಟ್ ನೆಕ್ ಕಟ್ ಮಾಡ್ಕೊಳತ್ತೀನಿ. ಮತ್ತು ಒಂದು ಸೈಡು ಒಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಳತ್ತೀನಿ. ಇದು ಫ್ರಂಟಿಂದು ಬಗಲು. ಮತ್ತು ಇದು ನೋಡು ಬ್ಯಾಕ್ ಸೈಡಿಂದು ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಳತ್ತೀನಿ ನೋಡಿ ಫ್ರೆಂಡ್ಸ. ಈ ಥರ ನಾವು ರೌಂಡಾಗಿ ನೋಡಿ ಇದು ಫ್ರಂಟಿಂದು ಇದೇನು ಟ್ಯಾಕ್ಸ್ ಅದಲ್ಲ ಫ್ರೆಂಡ್ಸು, ಪ್ರಿನ್ಸೆಸ್ ಕಟ್ಟೋರಿದು ನೋಡಿ. ಒಂದು ಸ್ವಲ್ಪ ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡೆ ನಾನು. ಇದೇನದಲ್ಲ ಇದು ಮಾರ್ಕು ಈ ಸೈಡು ಕಾಣಿಸ್ಲಿ ಅಂತೇಳಿ ಒಂದು ಸ್ವಲ್ಪ ನಾನು ಪ್ರೆಸ್ ಮಾಡಿ ಈ ಕಡೆಯೂ ಇದೇ ಥರ ಮಾರ್ಕ್ ಹಾಕ್ಕೊಳತ್ತೀನಿ ನೋಡಿ ಫ್ರೆಂಡ್ಸು. ಇದನ್ನು ಕಟ್ ಏನು ಮಾಡಲ್ಲ, ಡೈರೆಕ್ಟು ನಾನು ಇದ್ರ ಮೇಲೆ ಸ್ಟಿಚಿಂಗ್ ಮಾಡಿಕೊಂಡು ಟ್ಯಾಕ್ಸ್ ಇಟ್ಕೊತೀನಿ ಫ್ರೆಂಡ್ಸು. ಫಸ್ಟು ಲೈನಿಂಗ್ ಇದು ಮಾಡ್ಕೊತೀನಿ ಫ್ರೆಂಡ್ಸ್. ಇದು ಸ್ಲೀವ್ ಕಟ್ ಮಾಡಿ ಇಟ್ಕೋತೀನಿ, ಆಮೇಲೆ ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ ನಾನು ನಿಮ್ಗೆ. ಅದು 3/4 ಸ್ಲೀವ್ ಇದು. ನೋಡಿ ಈ ಥರ ಮಾರ್ಕ್ ಹಾಕ್ಕೊಳತ್ತೀನಿ. ನೋಡಿ ಎಕ್ಸ್ಟ್ರಾ ಬಟ್ಟೆ 2 ಇಂಚ್ ಬಿಟ್ಕೊಂಡೀನಿ. ಈ ಥರ ರೌಂಡ್ ಮಾಡ್ಕೊಳತ್ತೀನಿ ನೋಡಿ. ನೋಡಿ ಕಟಿಂಗು. ಇದನ್ನು ಅಷ್ಟೇ ಫ್ರೆಂಡ್ಸು, ಫ್ರಂಟ್ ಸೈಡಿಂದು ಸ್ಲೀವಿಂದು ಕಟ್ ಮಾಡಿಕೊಂಡು ನಾವು ಚಟ್ಕ ಹೊಡ್ಕೊಂಡು ಗುರ್ತು ಮಾಡ್ಕೋಬೇಕು ಫ್ರೆಂಡ್ಸ. ಇದು ಏನೋ ನಾವು ಮತ್ತೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಚಟ್ಕ ಹೊಡ್ಕೊಂಡು ಕೂನ ಮಾಡ್ಕೋತೀವಲ್ಲ, ಅದು ಬ್ಲೌಸ್ ಫ್ರಂಟ್ ಪಾರ್ಟಿಗೆ ಇದು ಹಚ್ಚಬೇಕು ಫ್ರೆಂಡ್ಸ. ಕಡಿಮೆ ಇದ್ದದ್ದು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡೀವಲ್ಲ ನಾವು ಸ್ಲೀವಿಗೆ, ಅದು ನೋಡಿ ಫ್ರೆಂಡ್ಸ. ಇದು ಏನದಲ್ಲ, ಇದು ಸೆರಗಿನ ಒಳಗೆ ನಾನು ಮತ್ತು ಫ್ರಂಟು ಬ್ಯಾಕು ಸೈಡಿಗೆ ತಗೋತೀನಿ ಫ್ರೆಂಡ್ಸ್. ಇದು ಬ್ಲೌಜಿಗೆ ಇದು ಇವಾಗ ಇದು ಲೈನಿಂಗ್ ಏನು ಕಟ್ ಮಾಡಿ ಇಟ್ಕೊಂಡಿನೆಲ್ಲ ನಾನು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಸೈಡಿಂದು ಫಸ್ಟ್ ನೋಡಿ ಫ್ರೆಂಡ್ಸ. ಇದು ತಗೋತೀನಿ ನಾ ಈಗ ಫ್ರಂಟ್ ಪಾರ್ಟ್ ತಗೋತೀನಿ. ನೋಡಿ ಕ್ಯಾನ್ವಾಸ್ ಅದು ಏನೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ನಾನು ಡೈರೆಕ್ಟ್ ಹಾಗೆ ಇದು ಬಟ್ಟೆ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಕ್ಯಾನ್ವಾಸ್ ಬೇಡ ಅಂಥೇಳಿ ನಾನು ಹಾಗೆ ಸ್ಟಿಚಿಂಗ್ ಮಾಡೋದು. ಹಾಗೆ ಡೈರೆಕ್ಟ್ ಲೈನಿಂಗ್ ಬಟ್ಟೆನೇ ಕಟ್ ಮಾಡ್ಕೊಳತ್ತೀನಿ ಫ್ರೆಂಡ್ಸ. ಬ್ಲೌಸ್ ಬಟ್ಟೆ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಳತ್ತೀನಿ ನೋಡಿ.
ಇದು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಡು ಇದು 2 ಆಯ್ತಲ್ಲ ಫ್ರೆಂಡ್ಸು. ಇದಕ್ಕೇನು ಕ್ರಾಸ್ ಪಟ್ಟಿ ಏನೂ ಬರಲ್ಲಲ್ಲ ಫ್ರೆಂಡ್ಸು. ಹಾಗಾಗಿ ನೋಡಿ ಇದು ಲೆಹಂಗಾ ಏನು ನಾನು ಸ್ಟಿಚಿಂಗ್ ಮಾಡೀನಿಲ್ಲ ಅದರದ್ದು ನಾನು ಬಟ್ಟೆದು ನಾನು ಸ್ಲೀವ್ ಕಟ್ ಮಾಡ್ಕೊಳತ್ತೀನಿ ಫ್ರೆಂಡ್ಸು. ಇದು ಸ್ಲೀವ್ ಅಟ್ಯಾಚ್ ಮಾಡ್ತೀನಿ ನಾನು ಇದು ಕಲರ್ದು ನೋಡಿ. ಇದು ಏನದಲ್ಲ ಫ್ರೆಂಡ್ಸ ಇದ್ರೊಳಗೆ ನಾನು ಕಸಿದು ಅದು ಟೊಂಗ್ ಪಟ್ಟಿ ಕಸಿ ಮಾಡ್ಕೊತೀನಿ ಫ್ರೆಂಡ್ಸ. ಇದು ಏನದಲ್ಲ ಇದು ಕಸಿಗೆ ಇದು ಗೊಂಡೆ ಬರ್ತಾವಲ್ಲ ಫ್ರೆಂಡ್ಸ ಅದು ಕಟ್ ಮಾಡಿ ಇಟ್ಕೊಂಡಿನಿ ನೋಡಿ. ಇದು ಏನದಲ್ಲ ಫ್ರೆಂಡ್ಸ ಇದು ಒಂದು ಸೈಡು ತೋಳಿಗೆ ಒಂದು ಸ್ವಲ್ಪ ಕಡಿಮೆ ಬಿದ್ದದಲ್ಲ ಅದಕ್ಕೆ ನಾನು ಅಟ್ಯಾಚ್ ಮಾಡ್ಕೊಳತ್ತೀನಿ ಫ್ರೆಂಡ್ಸ. ಜಾಯಿಂಟ್ ಮಾಡ್ಕೊಳತ್ತೀನಿ. ಇದು ಬಟ್ಟೆ ಕಂಬಿದ್ದದಲ್ಲ ಒಂದು ಸೈಡು ನೋಡಿ ಈ ಥರ ನೋಡಿ ಜಾಯಿಂಟ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಕೈಯಿಂದ ಫ್ರೆಶ್ ಮಾಡೀನಿ. ಎರಡು ಸ್ಲೀವಿಗೆ ಇದೇ ಥರ ಕಡಿಮೆ ಬಿದ್ದದ ಇದೇ ಥರ ನಾನು ಬಟ್ಟೆ ಜಾಯಿಂಟ್ ಮಾಡ್ಕೊಳತ್ತೀನಿ ನೋಡಿ ಫ್ರೆಂಡ್ಸು. ನೋಡಿ ಒಂದು ಸ್ವಲ್ಪ ಈ ಥರ ನಾವು ಕೈಲೇ ಫ್ರೆಶ್ ಮಾಡಿದಾಗ ನೀಟಾಗಿ ಕುಂದಿರ್ತದೆ ಫ್ರೆಂಡ್ಸು. ನೋಡಿ ನಾನು ಅಸ್ತ್ರ ಏನು ಲೈನಿಂಗ್ ಏನು ಚೇಂಜ್ ಮಾಡಿಲ್ಲ ನಾನು. ಅದೇ ಫ್ರಂಟು ಬ್ಯಾಕ್ ಪಾರ್ಟಿಗೆ ಏನು ತೊಗೊಂಡಿನಲ್ಲ ಅದನ್ನೇ ನಾನು ಇರಲಿ ಇದೆ ಅಂಥೇಳಿ ನಾನು ಇದೇ ಲೈನಿಂಗ್ ಕಟ್ ಮಾಡ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳತ್ತೀನಿ ಫ್ರೆಂಡ್ಸ ತೋಳಿಗೆ ನೋಡಿ. ಎಕ್ಸ್ಟ್ರಾ ಬಟ್ಟೆ ಏನದಲ್ಲ ಅದು ಎಕ್ಸ್ಟ್ರಾ ಬಟ್ಟೆ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಳತ್ತೀನಿ ಫ್ರೆಂಡ್ಸ. ನಾನು ಇದು ಲೆಹಂಗಾ ಯಾಕೆ ಹೊಲಿಲತ್ತೀನಿ ಅಂದ್ರೆ ಫ್ರೆಂಡ್ಸ ನೋಡಿ ನನ್ನ ತಂಗಿ ಮಕ್ಕಳಿಗೂ ಅವರು ಹೇಳ್ತಿರ್ತಾರೆ, ಏನು ದೊಡ್ಡಮ್ಮ ನೀನು ಬಟ್ಟೆ ಹೊಲಿತಿ ನಮ್ಗೆ ಒಂದು ಲೆಹಂಗಾ ಎಷ್ಟು ದೊಡ್ಡವರಾಗಿದ್ದೆವು ಒಂದು ನಮಗೇನು ನೀನು ಸ್ಟಿಚಿಂಗ್ ಹೊಲ್ದು ಕೊಟ್ಟಿಲ್ಲ ನೀನು ನಮ್ಗೆ ಅಂತ ಹೇಳ್ತಿರ್ತಿರು ಫ್ರೆಂಡ್ಸ. ಯಾವಾಗೂ ನನಗೂ ಹೊಲಿಬೇಕಂದ್ರೆ ಫ್ರೆಂಡ್ಸ ಅವ್ರು ಅಲ್ಲಿರೋರು ಬೆಂಗಳೂರು ಇರೋರು ನಾವು ಇಲ್ಲಿರೋರು ನಾವು ಯಾರ ಕೈಯಾಗ ಕಳಿಸ್ಬೇಕು ಅಂಥೇಳಿ ನಾನು ಅಷ್ಟು ಇದು ಮಾಡಿರಲಿಲ್ಲ ಫ್ರೆಂಡ್ಸ. ಇವಾಗ ಬಂದಾರಲ್ಲ ಫ್ರೆಂಡ್ಸ್ ಅವರು ಅದಕ್ಕೆ ನಾನು ಸ್ಟಿಚಿಂಗ್ ಮಾಡಿ ಕೊಡಬೇಕು ಅಂಥೇಳಿ ಅರ್ಜೆಂಟಾಗಿ ಹೊಲಿಲತ್ತೀನಿ ಫ್ರೆಂಡ್ಸ. ಅವರು ನೋಡಿ ನಂಗೆ ಟೈಮೇ ಇರಲಿಲ್ಲ ಆದರೂ ನೋಡಿ ಇವಾಗ ಹೋಗ್ತಾರೆ ಫ್ರೆಂಡ್ಸ 3 ಗಂಟೆಗೆ 3 ಗಂಟೆ ಅಷ್ಟಿಗೆ ಹೊಲಿಬೇಕು ನಾನು ಅಂಥೇಳಿ ನೋಡಿ 5:15ಗೆ ನಾನು ಎದ್ದೀನಿ ಫ್ರೆಂಡ್ಸ. ಒಟ್ಟು ಕರೆಂಟು ಸರಿಯಾಗಿ ಇದು ಇರಲಾಗ ಫ್ರೆಂಡ್ಸ. ಹೋಗೋದು ಬರೋದು ಆಗ್ಲಕತ್ತಾವ ಫ್ರೆಂಡ್ಸ ಲೈಟು. ಹಾಗಾಗಿ ನೋಡಿ ಇವಾಗ 5 ಗಂಟೆಗೆ ಎದ್ದೀನಿ ಅಂತಂದರು ಫ್ರೆಂಡ್ಸ. ಇವಾಗಿನ 1:15 ಟೈಮ್ ಆಗ್ಯದ ಫ್ರೆಂಡ್ಸ. ಇನ್ನೂ ಸ್ಟಿಚಿಂಗ್ ಮಾಡೋದಾಗಿಲ್ಲ ಯಾಕಂದ್ರೆ ಸ್ವಲ್ಪ ಹೊಲಿಯೋದು ಸ್ವಲ್ಪ ಕುಂದ್ರೋದು ಹಿಂಗೆ ಆಗ್ಲತ್ತದ ಫ್ರೆಂಡ್ಸ. ಹಾಗಾಗಿ ಆಗಲ್ಲಾಗ್ಯಾವ ನೋಡಿ ಫ್ರೆಂಡ್ಸು. ತುಂಬ ಇದು ಆಗ್ಲತ್ತದ ಫ್ರೆಂಡ್ಸ್. ಇನ್ನು ನಾನು ಇದೆಲ್ಲ ಪೂರ್ತಿ ಸ್ಟಿಚಿಂಗ್ ಮಾಡಿ ನಮ್ಮ ತಂಗಿಗೆ ಒಂದು ಬ್ಲೌಸ್ ಹೊಲಿಬೇಕು ಹೊಲತ್ತೀನಿ ಪಾಪ. ನಾನು ಅವರಿಗೆ ಯಾರಿಗೂ ನಾನು ಏನು ಸ್ಟಿಚಿಂಗ್ ಮಾಡಿಕೊಡಲ್ಲ ಫ್ರೆಂಡ್ಸು. ಪಾಪ ಅವರಿಗೆ ನಮ್ಮ ತಾಯಿ ಆದರೂ ಬಂದ್ರೆ ಭೀ ಫ್ರೆಂಡ್ಸ ಒಂದಿನ ಇರ್ತಾಳೆ. ನಾನು ಒಂದು ದಿನದಾಗ ನಾನು ಆಕೆಗೆ 1-2 ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡ್ಬೇಕು ಅಂತಂದ್ರೆ ಆವಾಗ ನೋಡಿ ಫ್ರೆಂಡ್ಸ ಹಟ್ಗನ ಅರ್ಜೆಂಟಾಗಿ ಕಸ್ಟಮರ್ಸು ನನಗೆ ಬ್ಲೌಸ್ ನನಗೆ ಸ್ಟಿಚಿಂಗ್ ಮಾಡಿಕೊಡು ನನಗೆ ಅರ್ಜೆಂಟವ ನಾವು ಊರಿಗೆ ಹೊಲತ್ತೀವಿ ನಮಗೆ ಬೇಕಂತೇಳಿ ಕಸ್ಟಮರ್ಸು ಜೀವ ತಿಂತಾರೆ ಫ್ರೆಂಡ್ಸು. ಹಾಗಾಗಿ ನಾನು ನಮ್ಮ ತಾಯಿ ಬಂದಾಗೂ ನನಗೆ 2 ಬ್ಲೌಸ್ ಹೊಲಿದು ಕೊಡಲ್ಲ ಆಗಲ್ಲ ಫ್ರೆಂಡ್ಸು. ಮತ್ತು ನಮ್ಮ ತಂಗಿರಿಗೂ ನಾನು ಬ್ಲೌಸ್ ಹೊಲಿದು ಕೊಡೋದಾಗಲ್ಲ. ಹಾಗಾಗಿ ಏನು ಮಾಡ್ತೀನಿ ನಾನು ಏನು ಭೀ ಅನ್ಕೋರಿವ ಏನು ಮಾಡೋದು ಬೇರೆ ಎಲ್ಲರೇ ಸ್ಟಿಚಿಂಗ್ ಮಾಡ್ಕೊಂಡು ಉಟ್ಕೋರಿ ಬೈರಿ ನನಗೆ ಅಂತ ಹೇಳ್ತೀನಿ ಫ್ರೆಂಡ್ಸ. ಹಾಗಾಗಿ ಅವರು ಇರ್ಲಿ ಬಿಡು ಅಂಥೇಳಿ ನನಗೆ ಒಟ್ಟು ಇದು ಮಾಡಲ್ಲ ಫ್ರೆಂಡ್ಸ್. ಅವರು ನನ್ನ ಬಳಿ ಒಟ್ಟು ಬ್ಲೌಸ್ ಹೊಲಿಸಲ್ಲ ಏನೂ ಇಲ್ಲ. ಆಕೆಗೆ ರಗಡೆಲ್ಲ ಬಟ್ಟೆ ಇರ್ತಾವ ಆಕಿನ್ಗೆ ಹೊಲಿಯೋದ ಆಗಲ್ಲ ಭಾಳ ಹೈರಾಣ ಆಗ್ತಾಳೆ. ನಮ್ದೆಲ್ಲಿ ಮಾತಿಟ್ಟು ನಾವಿಟ್ಟು ಎಲ್ಲಿ ಹೈರಾಣ ಮಾಡಮು ಅಂಥೇಳಿ ಒಟ್ಟು ನನಗೆ ಇದು ಮಾಡಲ್ಲ ಫ್ರೆಂಡ್ಸ. ಬ್ಲೌಸ್ ಹೊಲಿಸ್ಲಿಕ್ಕೆ ಕೊಡಲ್ಲ ಅವರು. ಹಾಗಾಗಿ ನಾನು ಇವತ್ತು ಇರಲಿ ಅಂಥೇಳಿ ನಾನು ಒಂದು ಬ್ಲೌಸರೇ ಹೊಲ್ದು ಕೊಡಬೇಕು ನನ್ನ ತಂಗಿಗೆ ಅಂಥೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ. ಇದು ಆದಮೇಲೆ ಏನಾಗ್ತದೋ ಗೊತ್ತಿಲ್ಲ. ಒಟ್ಟು ಲೈಟು ಜೀವ ತಿಲ್ಲತ್ತವ ಫ್ರೆಂಡ್ಸ. ಹೋಗೋದು ಬರೋದು ಲೈಟು ಒಂದು 2 ನಿಮಿಷ ಬರ್ತಾವೆ ಫ್ರೆಂಡ್ಸ. 10-15-20 ನಿಮಿಷ ಲೈಟ್ ಹೋಗ್ಲಿಕತ್ತವ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲಾಗ್ಯದ. ಅವ್ರಿಗೆ ಟೈಮ್ ಆಗ್ತದ ಊರಿಗೆ ಹೋಗ್ಲಿಕ್ಕೆ.
ಯಾದಗಿರಿಗೆ ಹೋಗಬೇಕಲ್ಲ, ಇಲ್ಲಿಂದ ಅಲ್ಲಿಗೆ ತುಂಬ ದೂರ ಆಗ್ತದೆ ಫ್ರೆಂಡ್ಸ, ಲೇಟ್ ಆಗ್ತದೆ, ನಸುಗೆ ಆಗ್ತದ. ಹೆಂಗೆ ಹೋಗ್ತಾರೋ ಅದಕ್ಕಾಗಿ ನಾನು ಅರ್ಜೆಂಟಾಗಿ ಹೊಲಿಬೇಕು ಅನ್ಕೊಳತ್ತೀನಿ ಫ್ರೆಂಡ್ಸ. ಏನಾಗ್ತದೇನೋ ಪಾಪ. ನಮ್ಮ ತಂಗಿಗೆ ಒಂದು ಬ್ಲೌಸರ ಹೊಲ್ದು ಕೊಡ್ತೀನಿ ಏನೋ ಇಲ್ಲ ಅನ್ನಿಸ್ಲತ್ತದ ಫ್ರೆಂಡ್ಸ, ನೋಡಬೇಕು. ನೋಡಿ ಇದು ಏನದಲ್ಲ, ಇದು ಬ್ಯಾಕ್ ಪಟ್ಟಿಗೆ ಹುಕ್ಸ್ ಪಟ್ಟಿಗೆ ಮತ್ತು ಹುಕ್ಸು ಹಚ್ಲಿಕ್ಕೆ ಫ್ರೆಂಡ್ಸ. ಇದು ಲೈನಿಂಗ್ ಒಳಗಿಂದ ಬಟ್ಟೆ ನಾನು ಸ್ಟಿಚಿಂಗ್ ಮಾಡ್ಕೊಂಡು ಹಚ್ತೀನಿ ನೋಡಿ ಫ್ರೆಂಡ್ಸ. ನಾನು ಇದು ಮೇನ್ ಬ್ಲೌಸ್ ಬಟ್ಟೆ ಏನದಲ್ಲ ಅದು ನಾನು ತೊಗೊಳ್ಳಲ್ಲ ಫ್ರೆಂಡ್ಸ, ಹಾರ್ಡ್ ಆಗ್ತದೆ ಹಾಗಿಂದ. ಮತ್ತು ಇದು ಜರಿ ಇರೋದ್ರಿಂದ ಪಿಸ್ಕಸ್ತದಲ್ಲ ಫ್ರೆಂಡ್ಸು ಹುಕ್ ಹಚ್ಚಿದಾಗ. ಹಾಗಾಗಿ ನಾನು ಇದು ಲೈನಿಂಗ್ ಬಟ್ಟೆ ಕಾಟನ್ ಇರ್ತದೆ ಅಂತೇಳಿ ನಾನು ಇದೇ ತೊಗೊಂಡು ಸ್ಟಿಚಿಂಗ್ ಮಾಡ್ತೀನಿ ಫ್ರೆಂಡ್ಸ. ನಾನು ಹುಕ್ಸಿಗೆ ಮತ್ತು ಹುಕ್ಸ್ ಪಟ್ಟಿಗೆ ಮತ್ತು ಹುಕ್ಸು ಮನಿ ಮಾಡೋದಕ್ಕೆಲ್ಲ ಇದೇ ತೊಗೋತೀನಿ ಫ್ರೆಂಡ್ಸ, ನಾನು ಲೈನಿಂಗ್ ಬಟ್ಟೆನೇ. ನೋಡಿ ಇದು ಬ್ಯಾಕ್ ಪಾರ್ಟ್ ಏನದಲ್ಲ ಎಲ್ಲ ನಾನು ಬ್ಯಾಕ್ ಪಟ್ಟಿ ಮತ್ತು ಟ್ಯಾಕ್ಸು ಎಲ್ಲ ಹಿಡ್ಕೊಂಡಿದ್ದೀನಿ ಫ್ರೆಂಡ್ಸ. ಕೊಳ್ಳಿಗೂ ಅಷ್ಟೇ ನಾನು ಎಲ್ಲ ಸ್ಟಿಚಿಂಗ್ ಮಾಡಿಕೊಂಡು ಲೇಸ್ ಅದು ಹಚ್ಚೀನಿ ಫ್ರೆಂಡ್ಸ್. ಇದಕ್ಕೆ ನೋಡಿ ಇವಾಗ ನೋಡಿ ಹುಕ್ಸ್ ಮನಿ ಮಾಡ್ಲತ್ತೀನಿ ಫ್ರೆಂಡ್ಸ್. ನಾನು ಇದಕ್ಕೆ 4 ಹುಕ್ಸ್ ಬರ್ತಾವೆ ಫ್ರೆಂಡ್ಸು. ಸ್ವಲ್ಪ ಬ್ಯಾಕ್ ಸೈಡ್ ಪಟ್ಟಿ ಸಣ್ಣದಿರೋದ್ರಿಂದ ಫ್ರಂಟ್ ಅಷ್ಟು ಇರಲ್ಲ, ಇದು ಬ್ಯಾಕ್ ಪಟ್ಟಿ ಸ್ವಲ್ಪ ಕಡಿಮೆ ಇರ್ತದಲ್ಲ. ನಾನು ಇದು ಬ್ಯಾಕ್ ಕೊಳ್ಬಿ ಅಷ್ಟು ನಾನು ಡೀಪಾಗಿ ತೊಗೊಂಡಿಲ್ಲ, ಸಣ್ಣ ಹುಡುಗಿ ಇರೋದ್ರಿಂದ ಭಾಳ ಜಾಸ್ತಿ ಬೇಡ, ಸರಿ ಅನ್ಸಲ್ಲ ಅಂಥೇಳಿ ಅದಕ್ಕೆ ಡೋರಿ ಆಮೇಲೆ ಹಚ್ತೀನಿ ಫ್ರೆಂಡ್ಸು. ಇದು ನೋಡಿ ಇದು ಫ್ರಂಟ್ ಪಾರ್ಟು. ನಾನು ಕಟೋರಿ ಏನು ಇದು ಪ್ರಿನ್ಸೆಸ್ ಕಟೋರಿ ನಾನು ಕಡೆ ಕಟ್ ಮಾಡಿಲ್ಲ ಫ್ರೆಂಡ್ಸು. ನಾನು ಇದ್ರಾಗೆ ಇದು ಮಾಡ್ಕೊಂಡೀನಿ, ಡೈರೆಕ್ಟಾಗಿ ನಾನು ಫ್ರೆಂಡ್ಸ್ ಕಟ್ ಹೊಲ್ಕೋತೀನಿ ಫ್ರೆಂಡ್ಸು. ನಾನು ನೀಟಾಗಿ ಫಸ್ಟು ನೆಕ್ ಏನದಲ್ಲ ಫ್ರೆಂಡ್ಸು, ನೆಕ್ ಸ್ಟಿಚಿಂಗ್ ಮಾಡ್ಕೋತೀನಿ ನಾನು. ಇದು ಏನು ನಾನು ಪೈಪಿಂಗ್ ಏನು ಸ್ಟಿಚಿಂಗ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಪೈಪಿಂಗ್ ಕೊಡ್ತಿಲ್ಲ ಇದಕ್ಕೆ. ಅದು ಲೈನಿಂಗ್ ಬಟ್ಟೆ ಮತ್ತು ಇದು ಬ್ಲೌಸ್ ಬಟ್ಟೆಗೆ ಏನದಲ್ಲ ಅದೇ ಅಟ್ಯಾಚ್ ಮಾಡ್ಕೊಂಡು ನಾನು ಸ್ಟಿಚಿಂಗ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ. ಈ ಥರ ನಾನು ಇದಕ್ಕೆ ಸೇಫ್ಟಿ ಒಂದು ಸರಿಯಾಗಿ ನೀಟಾಗಿ ಬರಲಿ ಅಂಥೇಳಿ ನಾನು ಒಂದು ಸ್ಟಿಚಿಂಗ್ ಹಾಕ್ಕೊಳತ್ತೀನಿ ಫ್ರೆಂಡ್ಸ ಲೈನಿಂಗ್ ಬಟ್ಟೆ ಮ್ಯಾಗ. ಮತ್ತೆ ಫೋಲ್ಡ್ ಮಾಡ್ಕೊಂಡು ಮತ್ತೆ ಒಂದು ನಾನು ಇದ್ರ ಮೇಲೆ ಒಂದು ಸ್ಟಿಚಿಂಗ್ ಲೈನಿಂಗ್ ಹಾಕ್ಲತ್ತೀನಿ ನೋಡಿ ಫ್ರೆಂಡ್ಸ, ಸರಿಯಾಗಿ ಬರಲಿ ಅಂಥೇಳಿ, ನೀಟಾಗಿ ಬರಲಿ ಅಂಥೇಳಿ. ನೋಡಿ ಈ ಥರ ಏನದಲ್ಲ ಸುತ್ತ ನಾನು ಒಂದು ಲೈನ್ನ ಸ್ಟಿಚಿಂಗ್ ಹಾಕೋತೀನಿ ಫ್ರೆಂಡ್ಸ. ನೋಡಿ ನಾನು ಇದೇ ಥರ ಬಟ್ಟೆ ಲೈನಿಂಗ್ ಹಚ್ಕೊಳ್ಳೋವಾಗ ಸ್ಟಿಚಿಂಗ್ ಮಾಡುವಾಗ ನಾನು ಕೈ ಇದೇ ಥರ ಇದ್ರ ಮ್ಯಾಗ ಲೈನಿಂಗ್ ಬಟ್ಟೆ ಮ್ಯಾಗ ಇಟ್ಟು ಸ್ಟಿಚಿಂಗ್ ಮಾಡ್ತೀನಿ ಫ್ರೆಂಡ್ಸ, ಆಗ ಮುದ್ದೆ ಬರಲ್ಲ. ನೋಡಿ ಇದು ಎಲ್ಲ ಅದೆಲ್ಲ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಎಲ್ಲನೂ ಕಟ್ ಮಾಡ್ಕೊಳತ್ತೀನಿ. ಕಟ್ ಮಾಡ್ಕೊಂಡು ಆದ್ಮ್ಯಾಗ ಇದು ಏನದಲ್ಲ ಫ್ರೆಂಡ್ಸು ನೋಡಿ ನಾ ಮಾರ್ಕೇನು ಹಾಕ್ಕೊಂಡಿನಿಲ್ಲ. ಇದು ಪ್ರಿನ್ಸೆಸ್ ಕಟೋರಿಗೆ ಅದ್ರ ಮ್ಯಾಗ ನೀಟಾಗಿ 2 ಸೈಡು ಒಂದೊಂದು ಸ್ಟಿಚಿಂಗ್ ಹಾಕೋತೀನಿ ಫ್ರೆಂಡ್ಸ. ನಾನು ಇದ್ರ ಸೆಂಟ್ರದಾಗ 2 ಕಡೆ ಮಾರ್ಕ್ ಹಾಕೊಂಡಿನಿಲ್ಲ, ಇಲ್ಲಿ ನೋಡಿ ಹಂಗೆ ಮಾಡಿಕೊಂಡು ನಾನು ಆ ಥರ ಸ್ಟಿಚಿಂಗ್ ಹಾಕ್ಕೊಂಡು ಇದು ಟ್ಯಾಕ್ಸ್ ಹಿಡ್ಕೊಂಡು ಈ ಥರ ರೌಂಡಾಗಿ ಇದು ಪ್ರಿನ್ಸೆಸ್ ಕಟೋರಿಗೆ ಏನು ಮಾರ್ಕ್ ಹಾಕಿನಿಲ್ಲ ಫ್ರೆಂಡ್ಸು ಅದ್ರ ಮೇಲೇ ನಾನು ಈ ಥರ ಹಿಡ್ಕೊಂಡು ಸ್ಟಿಚಿಂಗ್ ಮಾಡಿ ನೋಡಿ ಫ್ರೆಂಡ್ಸ ಎಷ್ಟು ನೀಟಾಗಿ ಬಂತು ನೋಡಿ. ಈ ಸೈಡ್ನೂ ಅದೇ ಸೇಮ್ ಇದು ಯಾವ ಥರ ಸ್ಟಿಚಿಂಗ್ ಮಾಡೀನಿಲ್ಲ ಇದನ್ನೂ ಅಷ್ಟೇ ಸ್ಟಿಚಿಂಗ್ ಮಾಡತ್ತೀನಿ ಫ್ರೆಂಡ್ಸ್. ಅದೇ ಥರ ನೋಡಿ ಈ ಥರ ಬತ್ತು ಇದನ್ನು ಈ ಸೈಡ್ನು ನೋಡಿ ಫ್ರೆಂಡ್ಸ್. ಈ ಥರ ಕಟೋರಿ ಈ ಥರ ಪ್ರಿನ್ಸೆಸ್ ಕಟೋರಿ ಈ ಥರ ಬತ್ತು ನೋಡಿ, ಸರಿಯಾಗಿ ಬಂದದಲ್ಲ ಫ್ರೆಂಡ್ಸು. ಇವಾಗ ಏನದಲ್ಲ ಫ್ರೆಂಡ್ಸ್ ನಾನು ಇದು ಬಟ್ಟೆ ಏನದಲ್ಲ ಫ್ರೆಂಡ್ಸ್, ಇದು ನಾನು ಒಂದು ಪಟ್ಟಿನ ಕೊಟ್ಟು ಇದಕ್ಕೆ ಫೋಲ್ಡ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಕ್ರಾಸ್ ಪಟ್ಟಿ ಏನಿಲ್ಲಲ್ಲ ಇದಕ್ಕೆ, ಹಾಗಾಗಿ ನಾನು ಇದು ಪಟ್ಟಿನೇ ನಾನು ಈ ಥರ ಸ್ಟಿಚಿಂಗ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ. ನೋಡಿ ಈ ಥರ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದಕ್ಕೇನು ಕೈ ಹೊಲಿಗೆ ಇಲ್ಲ ಏನಿಲ್ಲ, ಇದೇ ಡೈರೆಕ್ಟ್ ನಾನು ಮಷೀನ್ ಹೊಲ್ಗಿನಿ. ಇನ್ನೊಂದು ಲೈನ್ ಹಾಕ್ಲತ್ತೀನಿ ಫ್ರೆಂಡ್ಸ ನೀಟಾಗಿ ಕುಂದರಲಿ ಅಂತ. ಇವಾಗ ಇದಕ್ಕೆ ಸಿಂಪಲ್ಲಾಗಿ ನಾನು ಲೇಸ್ ಹಚ್ಲತ್ತೀನಿ ಫ್ರೆಂಡ್ಸ. ಇದು ರೆಡ್ ಕಲರು ಮತ್ತು ಗೋಲ್ಡನ್ ಕಲರ್ ಇರೋದೇ ನಾನು ನೀಟಾಗಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಕಾಣಿಸ್ಲಿ ಅಂತ ಸ್ಟೋನ್ ಲೇಸ್ ಹಚ್ಬೇಕಂದಿದೆ ನಾನು.
ಯಾಕೋ ಬೇಡ ಅನ್ನಿಸ್ತು ಫ್ರೆಂಡ್ಸ್, ಅಷ್ಟೇನು ಸರಿ ಅನಿಸಲ್ಲ ಅಂಥೇಳಿ ನಾನು ಇದು ಏನದಲ್ಲ ಬಟ್ಟೆ ಕಲರೇ ನಾನು ಹಚ್ಲತ್ತೀನಿ ನೋಡಿರಿ ಫ್ರೆಂಡ್ಸ್, ಸೈಲೆಂಟಾಗಿ ಸರಿಯಾಗಿ ಕಾಣಿಸ್ಲಿ ಅಂಥೇಳಿ. ಮತ್ತು ಇಲ್ಲೇನು ಕ್ರಾಸ್ ಪಟ್ಟಿ ಬರ್ತದಲ್ಲ ಫ್ರೆಂಡ್ಸ, ಇಲ್ಲಿ ಒಂದು ಲೈನ್ ಕೊಡ್ಲಕತ್ತೀನಿ ನಾನು ಲೇಸು ಸರಿಯಾಗಿ ಕಾಣಿಸ್ತದೆ ಅಂಥೇಳಿ ಫ್ರಂಟು. ಇವಾಗ ನೋಡಿ ಫ್ರೆಂಡ್ಸ, ಇದನ್ನು ಆಯಿತು, ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡು ಆಯ್ತಲ್ಲ. ನಾನು ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಳತ್ತೀನಿ ನೋಡಿ ಈ ಥರ. ನೋಡಿ ಎರಡು ಲೈನು ಎರಡು ಸರ್ತಿ ಹಾಕೀನಿ ಫ್ರೆಂಡ್ಸ, ಎರಡು ಹೊಲಿಗೆ ಹಾಕೀನಿ. ಇವಾಗ ನೋಡಿ ಅದು ಏನದಲ್ಲ ಫ್ರೆಂಡ್ಸು, ತೋಳು ಜಾಯಿಂಟ್ ಮಾಡ್ಕೊಳತ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇದಕ್ಕೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ತೋಳು ನಾನು ಸ್ಟಿಚಿಂಗ್ ಮಾಡ್ಲತ್ತೀನಿ ನೋಡಿ ಫ್ರೆಂಡ್ಸು. ಎರಡೆರಡು ಸ್ಟಿಚಿಂಗ್ ಹಾಕ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಒಂದು ಸೈಡ್ ನಾನು ತೋಳು ಅಟ್ಯಾಚ್ ಮಾಡ್ಕೊಂಡೆ, ಮತ್ತು ಈ ಸೈಡು ನಾನು ತೋಳು ನೋಡ್ಕೋತೀನಿ ನೋಡಿ ಫ್ರೆಂಡ್ಸ, ಕರೆಕ್ಟ್ ಬರ್ತದೇನಿಲ್ಲ ಅಂತ ನೋಡಿ ನಾನು ಇದು ತೋಳನ್ನ ಜಾಯಿಂಟ್ ಮಾಡ್ಲತ್ತೀನಿ ನೋಡಿ. ಇದು ಈ ಸೈಡ್ನು ನೋಡಿ ಫ್ರೆಂಡ್ಸು, ಎರಡು ಸೈಡು ತೋಳನ್ನು ಜಾಯಿಂಟ್ ಮಾಡಿದೆ ನೋಡಿ. ಇವಾಗ ಸೈಡಿಗೂ ಒಂದೊಂದು ಹೊಲಿಗೆ ಹಾಕ್ಲತ್ತೀನಿ ಫ್ರೆಂಡ್ಸ್ ನಾನು. ಈ ಥರ ಸೈಡಿಗೆ ಒಂದೊಂದು ಸ್ಟಿಚಿಂಗ್ ಮಾಡಿಕೊಂಡು, ಒಂದು ಲೈನ್ ಸ್ಟಿಚಿಂಗ್ ಮಾಡಿಕೊಂಡು ಸುತ್ತಳತೆ ತೊಗೊಂಡು ನಾವು ಕರೆಕ್ಟಾಗಿ ಅವ್ರದ್ದು ಅಳತೆ ಎಷ್ಟಿರ್ತದೆ ಅಷ್ಟು ಮಾರ್ಕ್ ಹಾಕ್ಕೊಂಡು ಸ್ಟಿಚಿಂಗ್ ಮಾಡಿದ್ವಿ ಅಂದ್ರೆ ಫ್ರೆಂಡ್ಸ ಕರೆಕ್ಟಾಗಿ ಬರ್ತದೆ ಫ್ರೆಂಡ್ಸು. ಎಲ್ಲಿ ಇದು ಆಗಲ್ಲ ಫ್ರೆಂಡ್ಸ್, ಆ ಕಡೆ ಈ ಕಡೆ ಈ ಸೈಡ್ ಲೂಸ್ ಈ ಸೈಡ್ ಲೂಸ್ ಅಂತೇಳಿಲ್ಲ, ಕರೆಕ್ಟಾಗಿ ಬರ್ತದೆ ಫ್ರೆಂಡ್ಸು. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇದು ಎಷ್ಟದ ಸುತ್ತಳತೆ ನಾನು ನೋಡ್ಕೊಳತ್ತೀನಿ ಫ್ರೆಂಡ್ಸು. ಅದು ನಾನು ಫಸ್ಟೇ ಇದು ಏನು ಅಳತೆ ಫ್ರೆಂಡ್ಸ, ನಾನು ನಮ್ಮ ತಂಗಿದು ಮಗಳಿಗೆ ಹೊಲಿಲತ್ತೀನಲ್ಲ ಇದು ಬ್ಲೌಸು ನಾನು. ಅದು ನನ್ನ ಸೊಸೆದು ಮತ್ತು ನಮ್ಮ ತಂಗಿ ಅಷ್ಟೇ ಅದ ಅದು ಮೆಜರ್ಮೆಂಟು ಅವ್ರದ್ದು ಇಬ್ಬರದು ಅಷ್ಟೇ ಅದ ಅಂಥೇಳಿ ನಾನು ಏನು ಅಳತೆ ತೊಗೊಂಡಿಲ್ಲ ಫ್ರೆಂಡ್ಸು. ನಾನು ಅಂದಾಜು ಮ್ಯಾಗೆ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೀನಿ ಫ್ರೆಂಡ್ಸು. ಇವಾಗ ಏನದಲ್ಲ ಫ್ರೆಂಡ್ಸು, ಸ್ವಲ್ಪ ಮತ್ತು ಎಲ್ಲಿಯಾದರೂ ಅದು ಲೂಸ್ ಆಗಂಗಿತ್ತು ಮತ್ತು ಒಂದು ಸ್ವಲ್ಪ ಅಂಥೇಳಿ ನಾನು ಮತ್ತೊಂದು ಸರ್ತಿ ನಾನು ಅಳತೆ ತೊಗೊಂಡು ಫ್ರೆಂಡ್ಸು ನೋಡಿಕೊಂಡು ಸೈಡಿಗೆಲ್ಲ ಸ್ಟಿಚಿಂಗ್ ಹಾಕ್ಲತ್ತೀನಿ ನೋಡಿ ಫ್ರೆಂಡ್ಸು. ಇದೆಲ್ಲ ರೆಡಿ ಆದ್ಮ್ಯಾಗ ನಾನು ತೋರಿಸ್ತೀನಿ ನಾನು ನಿಮಗೆ ಬ್ಲೌಸು. ನೋಡಿ ಎರಡೆರಡು ಲೈನ್ ಹಾಕ್ತೀನಿ ಫ್ರೆಂಡ್ಸ್ ನಾನು. ಮತ್ತು ಅದು ಸೈಡಿಗೆ ಒಂದು ಹೊಲಿಗೆ ಬಿಟ್ಟು ಫಸ್ಟ್ ಏನು ಹಾಕಿರ್ತೀನಿಲ್ಲ ಒಂದು ಸ್ಟಿಚಿಂಗು ಅದು ಬಿಟ್ಟು ಮತ್ತು ಎರಡೆರಡು ನಾನು ಲೈನು ಸ್ಟಿಚಿಂಗ್ ಮಾಡ್ಕೊತೀನಿ ಫ್ರೆಂಡ್ಸ್. ಎರಡೆರಡು ಹೊಲಿಗೆ, ಆ ಸೈಡ್ ಎರಡು ಹೊಲಿಗೆ, ಈ ಸೈಡ್ ಎರಡು ಹೊಲಿಗೆ. ಇಲ್ಲ ಇನ್ನೊಬ್ಬ ಮತ್ತು ಒಬ್ಬೊಬ್ರು ಕಸ್ಟಮರ್ಸು ನಾವು ಆಮೇಲೆ ಬಿಚ್ಕೋತೀವಿ, ನಮ್ಗೆ ದಪ್ಪದ ಆದೇವು ಅಂದ್ರೆ ನಮ್ಗೆ ಇನ್ನೊಂದು ಎರಡು ಹೊಲಿಗೆ ಎಕ್ಸ್ಟ್ರಾ ಹಾಕ್ರಿ ಅಂತಂದ್ರೆ ಮತ್ತು ನಾನು 3-4 ಲೈನು ಎಕ್ಸ್ಟ್ರಾ ಹಾಕ್ತೀನಿ ಫ್ರೆಂಡ್ಸ. ಹೆಂಗೂ 2 ಇಂಚು ನಾನು ಮಾರ್ಜಿನ್ ಸಲುವಾಗಿ ಬಿಟ್ಟಿರ್ತೀನಲ್ಲ ಅರ್ವಿ, ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ಇದ್ದಿರ್ತದೆ, ನಾನು ಅದ್ರ ಮೇಲೆ 2-3 ಲೈನು ಸ್ಟಿಚಿಂಗ್ ಮಾಡ್ತೀನಿ ಫ್ರೆಂಡ್ಸು. ನೋಡಿ ಇದೆಲ್ಲ ಆಯ್ತು ನೋಡಿ ಫ್ರೆಂಡ್ಸ. ಇದು ಇವಾಗ ಏನದಲ್ಲ ನಾನು ಡೋರಿ ಮಾಡ್ಕೊತೀನಿ ಫ್ರೆಂಡ್ಸು. ನೋಡಿ ಇದಕ್ಕೆ ಗೋಲ್ಡನ್ ಡೋರಿನೇ ನಾನು ಕಟ್ಲತ್ತೀನಿ ಫ್ರೆಂಡ್ಸ. ಯಾಕಂದ್ರೆ ಅರ್ಜೆಂಟ್ ಅದಲ್ಲ ಫ್ರೆಂಡ್ಸ, ಇವಾಗ ಅರ್ಬಿದಾಗ ಮಾಡೋದಾಗಲ್ಲ. ಅವರು ಇವಾಗ ಹೋಗ್ತೀನಿ ಅಂತೇಳಿ ರೆಡಿ ಆಗ್ಲಿಕತ್ತಾರ ಫ್ರೆಂಡ್ಸು. ಲೈಟು ಒಂದು ಸರಿಯಾಗಿಲ್ಲ, ಹೋಗಿ ಬಂದು ಮಾಡ್ಲತ್ತಾವ ಕರೆಂಟು ಇರಲಿ ಅಂಥೇಳಿ ನಾನು ಇದು ಗೋಲ್ಡನ್ದು ಡೋರಿನೇ ನಾನು ಇದಕ್ಕೆ ಹಚ್ಲತ್ತೀನಿ ಫ್ರೆಂಡ್ಸು. ನೋಡಿ ಇದೇನದಲ್ಲ ಇದು ನಾನು ಡೋರಿ ಗೊಂಡಾಗ ಮಾಡ್ಕೊಳಕ್ಕೆ ಅರ್ಬಿ ಕಟ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ಇನ್ನೊಂದು ಸ್ವಲ್ಪ ಕಡಿಮೆ ಬೀಳತ್ತವ 2 ಇಲ್ಲಿ. ಇದು ಕಟ್ ಮಾಡ್ಕೊಂಡಿನಲ್ಲ ಇದೇ ನಾನು ಇದ್ರ ಅಳ್ತೀನಿ. ಇದ್ರಾಗ ಇನ್ನೊಂದು 2 ಪೀಸ್ ಕಟ್ ಮಾಡ್ಕೊತೀನಿ ಫ್ರೆಂಡ್ಸು. ನನಗೆ ಟೈಮ್ ಇದ್ದಿತ್ತಂದ್ರೆ ನಾನು ಅಂಬ್ರೆಲಾ ಲಟ್ಕನ್ ಮಾಡ್ಬೇಕಂದಿದೆ. ಟೈಮ್ ಇಲ್ಲಾರ ಬಟ್ಟಿಗೆ ನಾನು ಹಂಗೆ ಸಾದಾ
ಸಿಂಪಲ್ಲಾಗಿ ಸ್ಕ್ವೇರ್ ಶೇಪ್ದಾಗ ಕೊಡ್ಲತ್ತೀನಿ ಫ್ರೆಂಡ್ಸ್ ಲಟ್ಕನು. ಒಂದು 4 ಸ್ಟೆಪ್ ಕೊಡಬೇಕು ಅಂಥೇಳಿ ಸ್ಟಿಚಿಂಗ್ ಮಾಡ್ಲತ್ತೀನಿ. ಕಟ್ ಮಾಡಿ ಇಟ್ಕೊಂಡೀನಿ ಫ್ರೆಂಡ್ಸು. ನೋಡಿ ಇದು ಸರಿಯಾಗಿ ಕಾಣಿಸ್ತದ ಇಲ್ಲಿ ಅಂಥೇಳಿ ನೋಡಿ 3 ಸ್ಟೆಪ್ ಮಾಡೀನಿ ಫ್ರೆಂಡ್ಸ. 4 ಏನು ಮಾಡಲಿಲ್ಲ, 3 ಮಾಡಿದೆ. ಇದು ಸೈಡು ಈ ಸೈಡ್ ಭೀ 3 ಮಾಡ್ತೀನಿ ಫ್ರೆಂಡ್ಸ ಲಟ್ಕನ್ನು. ಮತ್ತು ಲೆಹಂಗಾಕ್ಕೆ ನಾನು ಲೆಹಂಗಾ ಕಟ್ಟಲ್ಲಿ ಅದಕ್ಕೂ 4 ಮಾಡೀನಿ ಫ್ರೆಂಡ್ಸ್. 4 ಸ್ಟೆಪ್ ಮಾಡೀನಿ. ಇದು ಬ್ಲೌಸಿಗೆ 3 ಸ್ಟೆಪ್ ನಾನು ಕೊಟ್ಟೀನಿ ಫ್ರೆಂಡ್ಸು. ನೋಡಿ ಈ ಥರ ಬಂದದ ನೋಡಿ ಫ್ರೆಂಡ್ಸ. ಇದು ಇವಾಗ ಸ್ವಲ್ಪ ಇಸ್ತ್ರಿ ಅದು ಹಾಕಿದ್ರೆ ನೀಟಾಗಿ ಕಾಣಿಸ್ತದೆ ಫ್ರೆಂಡ್ಸ. ಯಾಕಂದ್ರೆ ಇದು ಬಟ್ಟೆ ಸ್ವಲ್ಪ ಹಾರ್ಡ್ ಇರೋದ್ರದಿಂದ. ನೋಡಿ ಹೆಂಗೆ ಬಂದದ ನೋಡಿರಿ ಫ್ರೆಂಡ್ಸ್ ಬ್ಲೌಸು. ನೋಡಿ ಈ ಥರ ಬಂದದ ನೋಡಿರಿ ಫ್ರೆಂಡ್ಸ. ವಿಡಿಯೋ ನೋಡಿ ಈ ಥರ ಬಂದದ ನೋಡಿರಿ ಫ್ರೆಂಡ್ಸ್. ಇಸ್ತ್ರಿ ಹಾಕಿದ್ರೆ ಸರಿಯಾಗಿ ಭಾಳ ಕಾಣಿಸ್ತದ ಫ್ರೆಂಡ್ಸ್. ಇದು ಇಸ್ತ್ರಿ ಇಲ್ಲೆಲ್ಲ, ಹಾಗಾಗಿ ಸ್ವಲ್ಪ ಸರಿಯಾಗಿ ಅನಿಸಲ್ಲಾಗ್ಯದಲ್ಲ ಫ್ರೆಂಡ್ಸು. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇಂಥದ್ದೇ ಒಂದು ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ. ಬಾಯ್, ನಮಸ್ಕಾರ.